ಇಬ್ರು ಚೊಯ್ಯ ನಿದ್ದೆ. ಅದನ್ನ ರಾಮಣ್ಣ ಬೆಳಿಗ್ಗೆ ಬಂದ್ ಮನೇಲಿ ಹೇಳು ಚಾ ಕುಡಿಯುವಾಗ, ಮಕ್ಕಳದ್ದು ಏನ್ 10 ಗಂಟೆ ರಾತ್ರಿವರೆಗೆ ಪುರ್ಸೊತ್ತಿಲ್ಲ, 2 ಡಬ್ಬಿ ಬಡಿತ್ರ, ಹಂದಿ ಓಡಿಸ್ತ್ರ, 10 ಗಂಟೆ ಮೇಲೆ ಹಂದಿ ಬಂದು ಇವ್ರು ಹೊತ್ಕೊಂಡವ್ರು ಇವ್ರಿಗೆ ಗೊತ್ತಾಗ್ತಿಲ್ಲ ಇದ್ದೆ. ಅಪಶಕುನ ಆಗುದವನು. ಒಂದು ಒಂಟಿ ಬ್ರಾಹ್ಮಣ ತಮಗೆ ಇಟ್ಕೊಂಡು ಬರೋದು, ಮತ್ತೊಂದು ಕಟ್ಟಿಗೆ ಹೊರೆ ಹೊತ್ಕೊಂಡೊಬ್ಬ ಬರೋದು, ಇದು ಅಪಶಕುನ ಅಂತ. ಅದನ್ನ ಅಪಶಕುನಕ್ಕೋಸ್ಕರ ನಾನು ಒಂದು ಕಟ್ಟಿಗೆ ಹೊರೆ ಮಾಡಿ ಬಿಡ್ತಿದ್ರು ಅವ್ರು, ಕಟ್ಟಿಗೆ ಹೊರೆ ಹೊತ್ಕೊಂಡು. ಅವಾಗ ನಾನು ಅದೊಂದು ಹಾಗೆ ಅವ್ರ ಮನೆಯಲ್ಲಿ ಎತ್ತಿತ್ತು. ಮಳೆಗಾಲದಲ್ಲಿ ಹೀಗೆ ಹೋಗ್ತಿತ್ತಲ್ಲ ನಾವು. ಒಂದ್ ದಿವಸ ಹೀಗೆ ಗೊಬ್ಬರ ಹಾಕೋದು, ಗದ್ದೆಗೆ ಕಡೆಗೆ ಹೂಡುವುದು, ಎಲ್ಲ ಲಟ್ಟಿ ಗಿಟ್ಟಿಗೆಲ್ಲ ನಾವೇ ಸೇರಿ ಮಾಡ್ತಿತ್ತು. ಮತ್ತೆ ಈ ಯಾವಾಗ ಗದ್ದೆ ಕಾಯ್ಲಿಕ್ಕೆ ಅನ್ಸಂಗ ರಾತ್ರಿ ಹೋಗ್ಬೋದು. ರಾಮಣ್ಣಂದು ಒಂದು ಗದ್ದೆಯಿಂದ ಆಚೆಗೆ ಒಂದು ಹಳ್ಳಿ ಅಂತ ಹೇಳಿ, ಹಳ್ಳಿ ಮನೆ ಅಂತ, ಆಚೆಗೆ ಅವ್ರು ಇವ್ರು ಮಲಗುದು, ನಾನು ವಿಶ್ವನಾಥ ಈಚೆ ಗದ್ದೆಲ್ಲ ಒಂದು ಹಳ್ಳಿ ಮನೆ ಮಾಡ್ಕೊಂಡು ಈಚೆ ಮಲಗುದು. ನಾವು ಒಂದೇ ಗದ್ದೆ ಗ್ಯಾಪ್ ಅಷ್ಟೇ. ನಾವೊಂದು 10 ಗಂಟೆ ತನಕ ನಮ್ಮ ಜೋರು ಡಬ್ಬಿ ಬಾರಿಸುವುದು, ಅಂದ್ರೆ ಹೊಂದಿ ಓಡಿಸುದು ಗದ್ದೆಯಲ್ಲಿ, ಹೊಂದಿ ಓಡಿಸುದು. 10 ಗಂಟೆ ಮೇಲೆ ಇಬ್ರು ಚೊಯ್ಯ ನಿದ್ದೆ. ಅದನ್ನ ರಾಮಣ್ಣ ಬೆಳಿಗ್ಗೆ ಬಂದ್ ಮನೇಲಿ ಹೇಳು ಚಾ ಕುಡಿಯುವಾಗ, ಮಕ್ಕಳದ್ದು ಏನ್ 10 ಗಂಟೆ ರಾತ್ರಿವರೆಗೆ ಪುರ್ಸೊತ್ತಿಲ್ಲ, 2 ಡಬ್ಬಿ ಬಡಿತ್ರ, ಹಂದಿ ಓಡಿಸ್ತ್ರ, 10 ಗಂಟೆ ಮೇಲೆ ಹಂದಿ ಬಂದು ಇವ್ರು ಹೊತ್ಕೊಂಡವ್ರು ಇವ್ರಿಗೆ ಗೊತ್ತಾಗ್ತಿಲ್ಲ ಇದ್ದೆ. ಸಣ್ಣ ಜೀವನ ಅಲ್ವಾ. ಹಾಗೆ ಅವ್ರು ಏನ್ ಮಾಡ್ತಿದ್ರು, ಒಂದು 6 ಗಂಟೆ, ನಂದು ಸಂಜೆ 6 ಗಂಟೆಯಿಂದ ಒಂದು 8 ಗಂಟೆ ತನಕ 2 ತಾಸು ಕ್ಲಾಸ್ ಮಾಡ್ತಾ ಇದ್ರು. ತಿಥಿಯಲ್ಲಿ ಯಾವ್ದೋ ಒಂದು ಹೇಳ್ತಾ ಇದ್ರು, ಹೇಳಿಕೊಡ್ತಾ ಇದ್ರು. ಆ ಹೆಜ್ಜೆ ಕಲಿಯುವುದ್ರಲ್ಲಿ ನನ್ನಿಂದ ಚುರುಕು ವಿಶ್ವನಾಥ ಆಚಾರ್ಯ. ಈಗಲೂ ಅವ್ರ ಹೆಜ್ಜೆಯಲ್ಲಿ ಬಹಳ ಚುರುಕೆ, ಪ್ರಶ್ನೆ ಇಲ್ಲ. ನಾನು ಸ್ವಲ್ಪ ಬಡ್ಡು, ನಾನು ಒಪ್ಕೊಳ್ಳುದೇ ಅದನ್ನ, ಈಗಲೂ ಒಪ್ಕೊಳ್ತೇನೆ. ಆದ್ರೂ ನನಗೆ ಒಂದೊಂದು ಪೆಟ್ಟು ಬೆಳಿತಾ ಇದ್ದೆ ರಾಮಣ್ಣ, ಸಣ್ಣ ಇಟ್ಕೊಂಡು. ನಿನಗೆ ಕಾಲು ವ್ಯತ್ಯ ಹಾಕ್ಲಿಕ್ಕೆ ಬರುವುದಿಲ್ಲ, ನೀನು ಹೊರಗೆ ತೆಗಿತೇವೆ ಅನ್ನೋದು ಹಾಗೆ. ಸೊ ಗುರುಗಳಾದ್ರಿಂದ ಅವ್ರಿಗೆ ಹಕ್ಕೊಂಡು ಸಂತೋಷವೇ. ಹಾಗೆ ಪ್ರಾಥಮಿಕ ಅಭ್ಯಾಸ ಎಲ್ಲ ಮತ್ತೆ ಮೇಳಕ್ಕೆ ಶುರುವಾಯ್ತು. ಹಾಗೆ ಮತ್ತೆ ನಾವು ಹಂತ ಹಂತವಾಗಿ ನೋಡಿ ಕಲ್ತದ್ದೆ. 4 ವರ್ಷಗಳ ಕಾಲ ನಾನು ಕಮಲಶಾಲೆ ಮೇಳದಲ್ಲಿ ತಿರುಗಾಟ ಮಾಡಿದೆ. ಸರ್, ಮತ್ತೆ ನಿಮ್ಮ ಸಹೋದರ ಸಹೋದರಿ ಯಾರು ಯಕ್ಷಗಾನದಲ್ಲಿ ಇದ್ದಾರೆ? ಇಲ್ಲ, ನಾವು ಒಟ್ಟು 7 ಜನಗಳ ಮಕ್ಕಳು ತಂದೆ ತಾಯಿಗೆ. 6 ಜನ ಗಂಡು ಮಕ್ಕಳು ನಾವು, ಒಬ್ಬಳೆ ಅಕ್ಕ. ಅಂದ್ರೆ ಮೊದ್ಲು ಅಣ್ಣ, 2ನೇ ಅಕ್ಕ ಸದಾಶಿವ, ಭಾರತಿ, ಹರೀಶ, ರಾಘವೇಂದ್ರ, ರವೀಂದ್ರ, ಇನ್ನು ಮಹೇಶ, ದಿನೇಶ. ನಾನು 5ನೇವ. ನಿಮ್ ತಮ್ಮಂದ್ರಿಬ್ರು ಇದ್ದಾರೆ? ಇಬ್ರು ಇದ್ದಾರೆ. ನಾನು 5ನೇವ. ದೊಡ್ಡ ಸಂಸಾರ. ದೊಡ್ಡ ಸಂಸಾರ. ಅವ್ರಲ್ಲಿ ಯಾರು ಬರಲ್ಲ? ಇಲ್ಲ, ಅವ್ರು ಯಾರಿಗೂ ಯಕ್ಷಗಾನ ಬಗ್ಗೆ ಆಸಕ್ತಿ ಬರಲಿಲ್ಲ. ಇಲ್ಲ, ಯಾರಿಗೂ ಇಲ್ಲ. ಅವ್ರ ಎಲ್ಲ ಈಗ ನಮ್ಮ ದೊಡ್ಡ ಅಣ್ಣನಿಗೆ 2 ಗಂಡು ಮಕ್ಕಳು. ಅವರು ಹೋಟ್ಲ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅವರು ಎನ್ನರ್ಪುರದಲ್ಲಿದ್ದಾರೆ. ಮತ್ತೊಬ್ಬಣ್ಣ ನಮ್ಮ ಮನೆ ಹತ್ರನೇ ಎಲ್ಲ ಇದ್ದಾನೆ, ಅವನಿಗೆ 3 ಜನ ಹೆಣ್ಮಕ್ಳು, ಎಲ್ಲ ಓದ್ತಾ ಇದ್ದಾರೆ. ಕೆಲಸ ಆಗಿದೆ 2 ಮಕ್ಕಳಿಗೆ. ಮತ್ತೊಬ್ಬಣ್ಣನಿಗೆ 1 ಹೆಣ್ಣು 1 ಗಂಡು ಓದ್ತಾ ಇದ್ದಾರೆ. ನನಗೆ ಒಬ್ಬ ಮಗಳು, ಒಬ್ಬ ಮಗ. ಹಾಗೆ ಮತ್ತೆ ತಮ್ಮದಿಕ್ಕಳಿಗೆ ಒಬ್ಬ ಮಗ, ಒಬ್ಬ ಮಗನೇ. ಹೀಗೆ ಅಕ್ಕನ ಗಂಡ ಮೊದ್ಲೆಗಾರರೇ, ಶ್ರೀಧರ್ ಭಂಡಾರಿ, ಮಂಚಿಕೇರಿ ಕೇಳ್ಬಹುದು. ಅವ್ರಿಗೆ 1 ತಿಂಗಳಲ್ಲಿ ಪ್ರಧಾನ ಮೊದ್ಲೆಗಾರರಾಗಿದ್ದಾರೆ. ಅಲ್ಲೇ ಈಗ ಮುಂದೆ ಇರುವುದು. ಅವರಿಗೂ 2 ಮಕ್ಕಳು. ಆ ಮಕ್ಕಳಿಗಿಲ್ಲ ಇಂಟ್ರೆಸ್ಟ್? ಅವ್ರಿಗೂ ಉಂಟು ನೋಡಿ. ಅದೇ ಅಂದ್ರೆ ಅದೊಂದು ಬಹಳ ವಿಶೇಷ. ಒಂದು ಅವ್ರಿಗೆ ಯಾಕೆ ಉಂಟು ಕೇಳಿದ್ರೆ, ಒಂದು ನಾನು ಮಾವಂದುಂಟು, ಆಚೆ ಅಪ್ಪಂದು. ಅಪ್ಪ ಮೊದ್ಲೆಗಾರ, ಮಾವ ಸೇರ್ತು. ಅವ್ರಿಬ್ರು ವೇಷನೂ ಮಾಡ್ತಾರೆ. ಚಂಡೆ ಮೊದ್ಲೇ ಬಹಳ ಚುರುಕಿದ್ದಾರೆ. ಏನ್ ಹೆಸರು ಸರ್ ಇಬ್ರು? ಸಾಗರ ಅಂತ, ಒಬ್ಬ ಸಜ್ಜನ್ ಅಂತ. ಇಬ್ರು ಗಂಡ? ಹೌದೌದು, 2 ಗಂಡು ಮಕ್ಕಳು. ಈಗ ಓದ್ತಾ ಇದ್ದಾರೆ. ಓದು ಮುಗಿತಾ ಬಂತು ಹಿರಿಯವನದ್ದು. ಈಗ ಅವರು ಸಂಘ ಸಂಸ್ಥೆ ಆಟ ಇದ್ರೆ ಅವ್ರನ್ನೇ ಕರೀತಾರೆ. ನಿಮ್ಮ ಕಡೆ ಹೆಚ್ಚಾಗಿ ಬಾರ್ಪೂರ್ ಆ ಸೈಡ್ ಎಲ್ಲ ತುಂಬಾ ಆಟಕ್ಕೆ ಹೋಗ್ತಾರೆ ಅವರು. ಹೌದೌದು. ಅವ್ ಮೊದ್ಲೇ ಬರೆಸ್ತಾನೆ, ನೀವು ಚಂಡೆ ಬರೆಸ್ತಾನೆ, ತೆಂಕಿನ ಚಂಡೆ ಎಲ್ಲ. ಹೌದು, ಬಂತು. ಅದು ನಾನು ಕೇಳೋದು ಇಷ್ಟೇ. ಅದಕ್ಕೆ ಕೇಳೋದು, ನಾವು ಬಂದು ಯಕ್ಷಗಾನಕ್ಕೆ ಬಂದಾಯ್ತು, ನಿಮಗೆ ಆಸಕ್ತಿ ಇದ್ರೆ ಹವ್ಯಾಸಿಯಾಗಿ ಹೋಗಿ. ಅದು ವಿದ್ಯಾಭ್ಯಾಸ ಬಿಟ್ಕೊಂಡೆಲ್ಲ ಬರಬೇಡಿ, ಇನ್ನೆಲ್ಲ ಮುಂದೆ ಕಷ್ಟ ಅಂತ ಹೇಳಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅದು ನೀಲು ದೇವಾಡಿಗ ಅಂತ. ತಂದೆಯವರು ತೀರಿ ಹೋಗಿದ್ದಾರೆ. 5 ವರ್ಷ ಆಯ್ತು. ಈಗ ಅವರಿದ್ದಾರೆ ನಮ್ಮ ಮನೆ ಕಮಲಶಿಲೆಯಲ್ಲಿ. ಅಲ್ಲಿ ನಮ್ಮ ಮೂಲ ಮನೆ ಕಮಲಶಿಲೆ. ಅಲ್ಲಿಗೆ ನಮ್ಮ ತಾಯಿ, ಮಾವ, ತಮ್ಮ, ಚಿಕ್ಕ ಮಂದಿರೆಲ್ಲ ಒಟ್ಟಿಗೆ. ನಾವು ಯಾರು ಗಂಡು ಮಕ್ಕಳು ಇಲ್ಲ, ಎಲ್ಲ ಹೊರಗಡೆನೆ. ನಮ್ಮ ಹಿರಿಯಣ್ಣ ಎನ್ನರ್ಪುರ, ಮತ್ತೊಬ್ಬಣ್ಣ ಎನ್ನರ್ಪುರ.
ಮತ್ತೊಬ್ಬ ತಮ್ಮ ನರಪುರ ಹಾ. ಅವ್ರಲ್ಲಿ ಒಟ್ಟಿಗಿದ್ದಾರೆ. ಒಟ್ಟಿಗೆ ಏನಾದ್ರೂ ಮನೇಲಿ ಒಂದು ಒಳ್ಳೆ ಫಂಕ್ಷನ್ ಆದಾಗ ನಾವೆಲ್ಲರೂ ಒಂದು ಒಟ್ಟಾಗಿ ಫಂಕ್ಷನ್ ಒಟ್ಟಾಗ್ತೇವೆ. ಹಾಗೆ ಫಂಕ್ಷನ್ ಮುಗಿದ ಮೇಲೆ ಅವ್ರವ್ರ ಪಾಡಿಗೆ ಅವರು ಮತ್ತೆ ಕಷ್ಟ ಸುಖಕ್ಕೆ ಮನೆಗೆ ಹೋಗಿ ಬರ್ತಾ ಇರೋದು ಇದೆಲ್ಲ ಬಿಡಿ ಬೇಕಲ್ಲ. ಖಂಡಿತ ಖಂಡಿತ. ನೀವು ಬಾಲ್ಯದಲ್ಲಿ ಯಕ್ಷಗಾನ ನೋಡಿದ್ದು ಯಾವ ಮೇಳದ್ ನೋಡಿದ್ರಿ? ಕಮಲೇಶ್ವರಿ ಮಾಡದ್ದೆ. ಕಮಲಶಿಲೆ ಮೇಳ. ಒಂದು ಟೆಂಟ್ ಮೇಳದ ಆಟ ನೋಡಿದೆ ನಾನು. ನಾನು ಮೇಳಕ್ಕೆ ಬರುವ ಮೊದಲನೇ ವರ್ಷ ಇರ್ಬೋದು, ಭಾಗ್ಯ ಭಾರತಿ ಶಿರ್ಸಿ ಮೇಳದ ಆಟ. ಅದು ನಮ್ಮ ಕಮಲೇಶ್ವರ ಶಾಲೆ ಗ್ರೌಂಡ್ ಅಲ್ಲ ಅದು. ಅದು ಆಟ ವಹಿಸ್ಕೊಂಡಿದ್ದಾರೆ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನಮ್ಮ ಮುಂದೆ ಹಾಸಿಗೆ ಇದ್ರಲ್ಲ ಮಾಬಲ್ ದೇವಡೆ ಕಮಲೇಶ್ವರ, ಅವರು ನಂಗೆ ಬಹಳ ದೂರ ಅಲ್ಲ, ನನ್ನ ಅಪ್ಪನ ಅಕ್ಕನ ಮಗ, ನನಗೆ ಭಾವ ಆಗ್ತಾರೆ. ನನ್ನ ಮನೆ ಹಿಂದೆ ಮನೆಯವರು. ಅವರು ಒಳ್ಳೆ ಹಾಸಿಗಾರ, ಒಳ್ಳೆ ಹಾಸಿಗಾರ, ಪ್ರಬುದ್ಧ ಹಾಸಿಗಾರ, ಹಿರಿಯ ಕಲಾವಿದರು. ಅವರ ತಮ್ಮ ಆನಂದ ದೇವಡೆಗ ಅಂತ ಹೇಳಿ ಅವರಿಗೆ ಮಾವಿನಕಟ್ಟೆ ಮೇಳದಲ್ಲಿ ಇದ್ದಾರೆ. ಅವರು ಆ ಶಿರ್ಸಿ ಮೇಳದಲ್ಲಿ ಇದ್ರ ಆವಾಗ ಅವರು ಆಟ ವಹಿಸ್ಕೊಂಡಿದ್ದು. ಫಸ್ಟ್ ಆಟ ಆದ್ದು ಟೆಂಟ್ ಮೇಳದಲ್ಲಿ ಕಮಲಶಿಲೆಯಲ್ಲಿ. ಆವಾಗ ಭಾಗ್ಯ ಬರುತ್ತೆ, ನೆಲಸಿಟ್ಟು ಅವಾಗ ಶಾಲೆ ಮಕ್ಕಳಿಗೆಲ್ಲ ಎಷ್ಟು 8 ಆಣೆ 1 ರೂಪಾಯಿ ಅಷ್ಟೇ 1 ರೂಪಾಯಿ ಇರ್ಬೇಕು ಹೆಚ್ಚಾಗಿ. 1 ರೂಪಾಯಿ ಕೊಟ್ಟು ನೆಲದಲ್ಲಿ ಕೂತು ಆಟ ನೋಡಿದ್ದು, ಒಂದು ಟೆಂಟ್ ಮೇಳ ಆಟ ನೋಡಿದ್ದು. ಅದೇ ಮಾರನೇ ವರ್ಷ ಮತ್ತೆ ಮೇಳಕ್ಕೆ ಬಂದಲ್ಲ, ಕಮಲಶಿಲೆ ಮೇಳಕ್ಕೆ ಬಂದ. ಹೌದು, ನಾನು ಶೆಟ್ಟಿ ಯಜಮಾನಿಕೆಯಲ್ಲಿ 4 ವರ್ಷ ಚಂದ ತಿರುಗಾಟ ಮಾಡಿದ್ರಿ. ಬಾಲಗೋಪಾಲ ಮತ್ತೆ ಪ್ರೀತಿಸಿ ವೇಷ, ಆಮೇಲೆ ಗುಡ್ಡದ ವೇಷ, ಸಣ್ಣ ಪುಟ್ಟ ಹಾಸ್ಯ ಮಾಡ್ತಿದ್ದೆ ಅವಾಗ. ಅದ್ರಲ್ಲಿ ಸ್ವಲ್ಪ ಆಸಕ್ತಿ ಅದ್ರ ಬಂದದ್ದು ನನಗೆ. ಈ ಉದಾಹರಣೆಗೆ ಅವಾಗ ಹೊಳಮಗ್ಗಿ ನಾಗಪ್ಪಣ್ಣ ಅಂತೇಳಿ ಹಿರಿಯ ಹಾಸ್ಯರಿದ್ರು, ಅವರು ಸಿಕ್ಕಿದ್ರು 1 ವರ್ಷ. ಆಮೇಲೆ 1-2 ವರ್ಷ ಚಂದ್ರಶೆಟ್ಟಿ ಬದಿರಳ್ಳಿ ಅಂತ ಅವರು ತೀರಿ ಹೋಗಿದ್ದಾರೆ, ಅವರು ನನಗೆ ಸಿಕ್ಕಿದ್ರು. ಮತ್ತೆ ಯಾರಿದ್ರು ಅವಾಗ ಒಂದು ಹೆಚ್ಚಾಗಿ ಅವರಿಬ್ರೆ ಸೀನಿಯರ್ ಆವಾಗ ಕಮಲೇಶ್ವರಿ ಮೇಳದಲ್ಲಿ. ಆವಾಗ ಅವ್ರ ಜೊತೆ ನಾನು ಸಣ್ಣ ಪುಟ್ಟ ಈ ವನಪಾಲಕರ ಒಟ್ಟಿಗೆ ಹೋಗುವುದು, ಇದು ಸಣ್ಣ ಪುಟ್ಟ ಎಲ್ಲ ವೇಷ ಮಾಡ್ತಾ. ಹೌದು, ಕಡೆಗೊಂದು ಜ್ಞಾನವಾಹಿನಿ ಏನೋ ಒಂದು ಪ್ರಸಂಗ ಇತ್ತು ಅವಾಗ. ಬಸವರಾಜ್ ಶೆಟ್ಟಿಗಾರ ಪ್ರಸಂಗ ಇರ್ಬೇಕು. ನಾನು ಶೆಟ್ಟಿ ಯಜಮಾನಕ್ಕೆ ಅದು ನಾನು ಮೇಳಕ್ಕೆ ಸೇರಿ 2ನೇ ವರ್ಷ 3ನೇ ವರ್ಷ ಅಷ್ಟೇ. ಆವಾಗ ಒಂದು ಅಪಶಕುನ ಎದುರು ಬರೋದುಂಟು. ರಾಜ್ಕುಮಾರ್ ಹೋಗುವಾಗ ಅಪಶಕುನ ಆಗೋದವನೆ. ಒಂದು ಒಂಟಿ ಬ್ರಾಹ್ಮಣ ತಮಗೆ ಇಟ್ಕೊಂಡು ಬರೋದು, ಮತ್ತೊಂದು ಕಟ್ಟಿಗೆ ಹೊರೆ ಹೊತ್ಕೊಂಡೊಬ್ಬ ಬರೋದು, ಅಪಶಕುನ ಅಂತ. ಅದನ್ನ ಅಪಶಕುನಕ್ಕೋಸ್ಕರ ನಾನು ಒಂದು ಕಟ್ಟಿಗೆ ಹೊರೆ ಮಾಡಿ ಬಿಡ್ತಿದ್ರು ಅವ್ರು, ಕಟ್ಟಿಗೆ ಹೊರೆ ಹೊತ್ಕೊಂಡು. ಅವಾಗ ನಾನು ಅದೊಂದು ಸ್ವಲ್ಪ ಆಸಕ್ತಿ ಇಟ್ಟು ಅದನ್ನ ಮಾಡ್ತಿದ್ದೆ. ಅದೇನಾಯ್ತು, ಆ ಕಟ್ಟಿಗೆ ಹೊರೆ ಹೊತ್ಕೊಂಡು ನಾ ಬರುವ ಒಂದು ಆ ಸಂದರ್ಭಕ್ಕೆ ಸೀನಿಗೆ ಸನ್ನಿವೇಶಕ್ಕೆ ಅದು ಚಂದ ಆಯ್ತು. ಅವಾಗ ಜಲವಳ್ಳಿ ಇದ್ರು ಅವಾಗ, ಯಾರು ನಮ್ಮ ವಿದ್ಯಾದ ಜಲವಳ್ಳಿ ಅವ್ರಿದ್ರು ಅವಾಗ. ಅವರು ನನ್ನ ಎದೆ ಬರುವುದು, ಅವರಿಗೆ ನಗು ಬರ್ತಿತ್ತು ನಾ ಇದ್ರ ಬಂದ ತಕ್ಷಣ. ಅದು ಕಡೆಗೆ ಅದೇ ಒಂಥರ ಎಲ್ಲಿವರೆಗೆ ಕೇಳ್ರೆ ಆ ವರ್ಷ ಆ ಪ್ರಸಂಗದಲ್ಲಿ ಒಂದು ಆವೇಶ ಬಹಳ ಒಂದು ಸಂತೋಷ ಕೊಡ್ತು, ಜನರು ಬಹಳ ಮೆಚ್ಚಿಕೊಂಡ್ರು. ಆವಾಗಲೇ ಸಣ್ಣ ಪುಟ್ಟ ನೋಟಿದಾರ ನನಗೆ, ಆವಾಗ 1 ರೂಪಾಯಿ ನೋಡಿ ಸುರಿದು ನೋಟಿದಾರ. ಮತ್ತೆ ನಾರಾಯಣ ಶೆಟ್ಟರ್ ಮಲಗಿದ್ರು ಆ ಸನ್ನಿವೇಶ ಬಂದ್ ಕೂತ್ಕೊಳ್ಳೋದು, ಅದೊಂದು ನೋಡ್ಬೇಕು ಅಂತ. ಒಳ್ಳೆ ಮಾಡ್ತಾ ಮಾರ ಹಾಗೆ ಬೆನ್ ತಟ್ತಿದ್ರು ಅವ್ರು ವೇಷ ಮಾಡ್ಲಿಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ರು ಆವಾಗ. ಹಾಗೆ ಒಂದು 4 ವರ್ಷ ಕಮರ್ಷಿಯಲ್ ಅದು ಸ್ಫೂರ್ತಿ ಮಾಡಬಹುದು ಅಂತ. ಮತ್ತೆ ಈ ನಮ್ಮ ಬಸವೇಶ್ವರ ಮೋಹಿನಿ ಬ್ರಾಹ್ಮಣರ ಜೊತೆಯಲ್ಲಿ ಮಾಣಿಯ ಮಾಡ್ಕೊಂಡು ಹೋಗುದು, ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ನನ್ನಿಂದ 1 ವರ್ಷ ಮೊದಲು ವಿಶ್ವನಾಥ್ ಆಚಾರ್ಯರು ಪೇರೂರು ಮೇಳಕ್ಕೆ ಬಂದರು, ಬಾಲಗೋಪಾಲಕ್ಕೆ. ಮತ್ತೆ ಮಂಜುನಾಥ್ ಕುಲಾಲ್ ಅಂತೇಳಿ ಅವನು ಇದ್ದ ಕಮರ್ಷಿಯಲ್ ಮೇಳದಲ್ಲಿ. ಅವ ಮತ್ತೆ ನನ್ನನ್ನೇ ಮತ್ತೆ ವಿಶ್ವನಾಥ್ ಕೇಳಿದ್ದಾಗಿತ್ತು, ಟೆಂಟ್ ಮೇಳಕ್ಕೆ ಹೋಗೋದು ಬೇಡ ಅಂತೇಳಿ ನಮ್ಮನ್ನೆಲ್ಲ ಒತ್ತಾಯ ಮಾಡಿದ್ರು. ಅವಾಗ ನಾನು ತಪ್ಪಿದೆ, ಮಂಜುನಾಥ್ ಕುಲಾಲ್ ಮತ್ತೆ ವಿಶ್ವನಾಥ್ ಆಚಾರ್ಯರು ಪೇರೂರು ಮೇಳಕ್ಕೆ ಎಂಟ್ರಿ ಕೊಟ್ರು. 1 ವರ್ಷ ಆಯ್ತು. ನಾನು ಒಂದು ಪೇರೂರು ಮೇಳದ ಆಟ ಸಿದ್ದಾಪುರದಲ್ಲಿ ಇತ್ತು. ಅವಾಗ ವಿಶ್ವನಾಥ್ ಅಂತ ಮಾಡಿದ, ಒಂದು ಆಟಕ್ಕೆ ಬಾ ಮಾರ ರಜೆ ಮಾಡ್ಕೊಂಡು. ನಾನು ಕಮರ್ಷಿಯಲ್ ಮೇಳ ರಜೆ ಮಾಡ್ಕೊಂಡು ಒಂದು ಆಟಕ್ಕೆ ಹೋದೆ. ಆವಾಗ ಜಲವಳ್ಳಿ ಸಹ ಕಮರ್ಷಿಯಲ್ ಮೇಳದಿಂದ ಅದೇ ಈ ವಿಶ್ವನಾಥ ಆಚಾರ್ಯ ಹೋಗುವ ಮೊದ್ಲು 1 ವರ್ಷ ಇಲ್ಲಿದ್ರು. ಹೌದು, ಇಲ್ಲಿ ಬಂದ್ರು ಕಮರ್ಷಿಯಲ್ ಮೇಳ ಬಿಟ್ಟು ಪೇರೂರು ಮೇಳಕ್ಕೆ ಬಂದ್ರು. ಆ ವಿಶ್ವನಾಥನ್ ಕರ್ಕೊಂಡು ಬಂದದ್ದು ಪೇರೂರು ಮೇಳಕ್ಕೆ ಇವರೇ, ಜಲವಳ್ಳಿ ಅವರೇ. ಅವ ನನ್ಗೆ ಬರ್ಲಿಕ್ಕೆ ಹೇಳಿದ್ದು ಜಲವಳ್ಳಿ ಅವರೇ. ನಾನು ಆಟಕ್ಕೆ ಹೋಗಿದ್ದ, ನಮ್ಮ ಮೇಳಕ್ಕೆ ಬಾರ 3 ವರ್ಷಕ್ಕೆ. ನಾನು ಇವತ್ತು ಯಜಮಾನ್ರ ಹತ್ರ ಹೇಳ್ತೇನೆ, ನಾಳೆ ಬೆಳಿಗ್ಗೆ ಯಜಮಾನ್ ಮಾಡ್ಕೊಂಡು ಹೋಗು, ವಿಶ್ವನಾಥ್ ಬೇಕು ಕರ್ಕೊಂಡು ಹೋಗ್ತಾನೆ ನನ್ನ ಪಾಠ ಎಂತೆಲ್ಲ ಮರ. ನಾನು ಶೆಟ್ಟಿಗೆಲ್ಲ ಗೊತ್ತಾಗ ಕಷ್ಟ ಅಲ್ಲ, ಮತ್ತೆ ಅವ್ರಿಗೆ ಬೇಸರ ಆಗ್ತದೆ, ಹಾಗೆ ಹೀಗೆ ಎಂತ ಆಗುದಿಲ್ಲ, ಗೊತ್ತಾಗುದಿಲ್ಲ, ನೀನ್ ಬೆಳಿಗ್ಗೆನೂ ಹೋಗುವುದು. ಆಟ ನೋಡಿಕೊಂಡು ಬೆಳಿಗ್ಗೆ ನಾನು ವಿಶ್ವನಾಥನ್ ಜೊತೆಲಿ ಯಜಮಾನ್ರ ಪ್ಲಾಟಿಗೆ ಬಂದದ್ದು. ಪಟ್ ಅಂದ್ರೆ ಅವಾಗ
ಅವ್ರದ್ದು ಆಫೀಸ್ ಇತ್ತು ಹಳ್ಳಿಯಾಡಿಯಲ್ಲಿ, ನಮ್ಮ ವೈಕುಂಠ ಶೆಟ್ಟಿ ಅವರದ್ದು ಯಜಮಾನರದ್ದು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಮೇಳಕ್ಕೆ ಮಾತುಕತೆ, ಇಲ್ಲಿಂದ ಅಲ್ಲಿಗೆ ಹೋದ್ರೆ ಹಾ ಅಲ್ಲಿ ಹೋದೆ. ಅದಲ್ಲ ಮಾತುಕತೆ ಹೋದ್ದು, ಮಾತುಕತೆ ಬರುವ ವರ್ಷಕ್ಕೆ ಬರ್ತೇನೆ ಅಂತ ಹೇಳಲಿಕ್ಕೆ ಹೋದದ್ದು ಅಗ್ರಿಮೆಂಟ್. ಅಗ್ರಿಮೆಂಟ್. ಹೋಗಿ ಮಾತಾಡಿಕೊಂಡು ಬಂದೆ. ಕಮರ್ಷಿಯಲ್ ಮೇಳ ಮುಗೀತು, ಮತ್ತೆ ಪೇರೂರು ಮೇಳಕ್ಕೆ ಬಂದೆ. ಪೇರೂರು ಮೇಳಕ್ಕೆ ಬರುವಾಗ ನಾನು ಪ್ರಥಮ ಬರುವಾಗ ಪವಿತ್ರ ಪದ್ಮಿನಿ ಪ್ರಸಂಗ ಬಾಲಗೋಪಾಲ ಮಾಡ್ತಾ ಇದ್ದೆ. ಆವಾಗ ಒಂದು ರಮೇಶ್ ಭಂಡಾರಿ ಅವರ